ಇಂದು ಕೂಡ ಕರ್ನಾಟಕದ ಲಕ್ಷಾಂತರ ಜನ ಒಬ್ಬ ನಟನನ್ನು ಪ್ರೀತಿಯಿಂದ ಅಪ್ಪು ಅಂತ ಕರೆಯುತ್ತಾರೆ. ಆದರೆ ಒಬ್ಬ ಸಿನಿಮಾ ಹೀರೋ ಹೇಗೆ ಲಕ್ಷಾಂತರ ಜನರ ಜೀವನದ ಭಾಗವಾದರು? ಯಾಕೆ ಇಂದಿಗೂ ಅವರ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ? ಬನ್ನಿ ಅನ್ಫೋಲ್ಡ್ ಮಾಡೋಣ. 1975ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಮನೆಯಲ್ಲಿ ಲೋಹಿತ್ ಎಂಬ ಮಗುವಿನ ಜನನವಾಯಿತು. ನಂತರ ಇದೇ ಮಗು ಕರ್ನಾಟಕದ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಆದರು. ಬಾಲನಟನಾಗಿಯೇ ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದರು. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಬಂದರು. ಅಲ್ಲಿಂದ ಒಂದರ ಹಿಂದೆ ಒಂದು ಸೂಪರ್ ಹಿಟ್ ಸಿನಿಮಾಗಳು. ಜನ ಅವರನ್ನು ಪವರ್ ಸ್ಟಾರ್ ಎಂದು ಕರೆಯಲು ಆರಂಭಿಸಿದರು. ಆದರೆ ಯಶಸ್ಸು ಅವರನ್ನು ಎಂದಿಗೂ ಬದಲಿಸಲಿಲ್ಲ. ಕ್ಯಾಮ್ರಾದ ಹಿಂದೆ ಇನ್ನೊಬ್ಬ ಅಪ್ಪು ಇದ್ದರು. ಸಾವಿರಾರು ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿದರು. ಸಮಾಜ ಸೇವೆಗೆ ಮೌನವಾಗಿ ಕೈಜೋಡಿಸಿದರು. ಐ ಡೊನೇಷನ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ದೊಡ್ಡ ಸೂಪರ್ ಸ್ಟಾರ್ ಆದರೂ ಎಲ್ಲರ ಜೊತೆ ಸರಳವಾಗಿ ವರ್ತಿಸುತ್ತಿದ್ದರು. ಅದಕ್ಕೆ ಜನರು ಅವರನ್ನು ನಟನಾಗಿ ಮಾತ್ರವಲ್ಲ, ಒಳ್ಳೆಯ ಮನುಷ್ಯನಾಗಿ ಪ್ರೀತಿಸುತ್ತಿದ್ದರು. 2021ರಲ್ಲಿ ಅಪ್ಪು ನಮ್ಮನ್ನೆಲ್ಲ ಅಗಲಿದರು. ಆದರೆ ಅವರ ಹೆಸರು, ಅವರ ನಗು, ಅವರ ಒಳ್ಳೆಯತನ ಇಂದಿಗೂ ಲಕ್ಷಾಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಕೆಲವರು ತಮ್ಮ ಸಿನಿಮಾಗಳಿಂದ ನೆನಪಾಗುತ್ತಾರೆ, ಆದರೆ ಕೆಲವರು ತಮ್ಮ ವ್ಯಕ್ತಿತ್ವದಿಂದ ಇತಿಹಾಸವಾಗುತ್ತಾರೆ. ಪುನೀತ್ ರಾಜ್ಕುಮಾರ್ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು. ಇದೇ ಕಾರಣಕ್ಕೆ ಕರ್ನಾಟಕ ಇಂದಿಗೂ ಅಪ್ಪು ಅವರನ್ನು ಅಷ್ಟೇ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತದೆ. ಪ್ರತಿ ಪ್ರಶ್ನೆಯೂ ಒಂದು ಉತ್ತರದ ಪ್ರಯಾಣ. ಆ ಪ್ರಯಾಣವೇ ಅನ್ಫೋಲ್ಡ್.